ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಮ್ಮ ಸ್ಕಂದಗಿರಿಯ ಅಪಾರ್ಟ್ಮೆಂಟ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಕನ್ನಡ ರಾಜ್ಯೋತ್ಸವವನ್ನು ಯಾವ ರೀತಿಯಾಗಿ ಆಚರಣೆಯನ್ನು ಮಾಡಿದ್ದೀವಿ ಎಂದು ಈ ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ ಬನ್ನಿ. ಮೊಟ್ಟ ಮೊದಲನೇದಾಗಿ ಎಲ್ಲರಿಗೂ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನವೆಂಬರ್ 1, 2025 ಬೆಳಗ್ಗೆ 8:30ಕ್ಕೆ ಈ ಕಾರ್ಯಕ್ರಮವನ್ನು ಆರಂಭಿಸಿದೆವು. ಸ್ಕಂದಗಿರಿಯ ಎಲ್ಲ ನಿವಾಸಿಗಳು ತುಂಬಾ ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಎಲ್ಲ ಆಹ್ವಾನಿತ ಅತಿಥಿಗಳು ಸಮಯಕ್ಕೆ ಸರಿಯಾಗಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಮೊಟ್ಟ ಮೊದಲ ಬಾರಿಗೆ ನಿರೂಪಕಿಯಾಗುವ ಪ್ರಯತ್ನ ಮಾಡಿದ್ದು ವೈಯಕ್ತಿಕವಾಗಿ ನನಗೆ ತುಂಬಾ ಸಂತೋಷ ನೀಡಿತು. ಬಾರಿಗೆ ಹಮ್ಮಿಕೊಂಡಿರುವ 70ನೇ ಕನ್ನಡ ರಾಜ್ಯೋತ್ಸವದ ಅದ್ಧೂರಿ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿರುವ ಸರ್ವ ಕನ್ನಡ ಮನಸ್ಸುಗಳಿಗೂ ಸರ್ವರಿಗೂ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ. ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಮಹಾದೇವಪುರ ಕ್ಷೇತ್ರ ಇವರನ್ನು ನಾನು ವೇದಿಕೆಯತ್ತ ಬರಮಾಡಿಕೊಳ್ಳುತ್ತಿದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಯುತ ಎಸ್.ಎನ್. ಶಿವರಾಮ್ ಗೌಡ್, ನಿಕಟ ಪೂರ್ವ ಕೋಶಾಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಕನ್ನಡ ಜಾಗೃತಿ ಸಮಿತಿ ಸದಸ್ಯರು, ಮಹದೇವಪುರ ಕ್ಷೇತ್ರ ಕರ್ನಾಟಕ ಸಹಕಾರ ಇವರನ್ನು ಕೂಡ ವೇದಿಕೆಯತ್ತ ಬರಮಾಡಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರುವ ಶ್ರೀಯುತ ವಿಜಯಕುಮಾರ್ ಎಚ್.ವಿ. ಸರ್, ಕೆಎಂಎಫ್ಸಿ ಉತ್ಪನ್ನಗಳ ವಿತರಕರು ಮತ್ತು ಕರ್ನಾಟಕ ಎಫ್ಎಂಸಿಜಿ ಡಿಸ್ಟ್ರಿಬ್ಯೂಟರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷರು ಇವರನ್ನು ಕೂಡ ವೇದಿಕೆಯತ್ತ ಬರಮಾಡಿಕೊಳ್ಳುತ್ತಿದ್ದೇನೆ. ಅದೇ ರೀತಿಯ ಶ್ರೀಯುತ ಪರ್ವತೇಗೌಡರು, ಕನ್ನಡ ಪರ ಹಿರಿಯ ಹೋರಾಟಗಾರರು ಇವರು ಕೂಡ ವೇದಿಕೆಯತ್ತ ತಮ್ಮ ಸ್ಥಾನವನ್ನು ಅಲಂಕರಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಶ್ರೀಯುತ ಎಂ. ವೆಂಕಟೇಶ್, ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯರು ಇವರು ವೇದಿಕೆಯತ್ತ ತಮ್ಮ ಸ್ಥಾನವನ್ನು ಅಲಂಕರಿಸಿಕೊಳ್ಳಬೇಕು. ಪ್ರೇಮ ಕರುಣೆಯ ತರಿಸಿ, ಶಾಂತಿ ಸಹನೆಯ ಬೆಳೆಸಿ, ಕಾಮ ಕ್ರೋಧವ ಅಳಿಸಿ ಕಾಪಾಡುತ್ತಾಯಿ. ಅತಿ ಪ್ರಾಚೀನ ಸಾಂಸ್ಕೃತಿಕ ಸುಂದರವಾದ ನಮ್ಮ ಕನ್ನಡ ನಾಡು. ಈ ನಮ್ಮ ಕನ್ನಡಾಂಬೆ ಭುವನೇಶ್ವರಿ ದೇವಿಯ ಭಾವಚಿತ್ರಕ್ಕೆ ಶಿರಬಾಗಿ ಪ್ರಾರ್ಥಿಸುತ್ತಾ ಅತಿಥಿಗಳು ಭುವನೇಶ್ವರಿ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಧ್ವಜಾರೋಹಣ ಕಾರ್ಯಕ್ರಮವನ್ನ ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಪುರಾರತಿ ಬೆಳಗುವೆ ಕಾರುಣ್ಯ ಮೃಗಕರ ದೇವಗೆ. ಇಲ್ಲಿರುವುದು ಕೇವಲ ಮಣ್ಣಲ್ಲ, ಅದೊಂದು ಹಣ್ಣು. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ
ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ. ವಿನಂತಿಸಿಕೊಳ್ಳುತ್ತೇನೆ. ನನ್ನ ಹೆಸರು ಹಿತೈಷಿ. ನನ್ನ ಹೆಸರು ಸಾನ್ವಿಕ. ನಾವು ಈಗ ಕನ್ನಡವೇ ನನ್ನ ಉಸಿರಲ್ಲಿ, ಇದೇ ನಾಡು ಇದೇ ಭಾಷೆ ಇದೆಲ್ಲೂ ನನ್ನದಾಗಿದೆ. 1956 ನವೆಂಬರ್ 1ರಂದು ಈ ಎಲ್ಲ ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಒಂದಾಗಿ ಸೇರಿಸಿ ಒಂದು ರಾಜ್ಯವನ್ನಾಗಿ ರೂಪಿಸಲಾಯಿತು. ಅದನ್ನು ಮೊದಲು ಮೈಸೂರು ರಾಜ್ಯ ಎಂದು ಕರೆಯಲಾಗುತ್ತಿತ್ತು. ನಂತರ 1973ರಲ್ಲಿ ಅದನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ಈ ಕರ್ನಾಟಕ ಎಂಬ ಪದದ ಅರ್ಥ ಏನು? ಕರ್ನಾಟಕ ಎಂಬ ಪದವು 2 ಸುಂದರ ಕನ್ನಡ ಪದಗಳಿಂದ ಬಂದಿದೆ. ಒಂದು ಕರು, ಇನ್ನೊಂದು ನಾಡು. ಕರು ಎಂದರೆ ಉನ್ನತ ಅಥವಾ ಎತ್ತರ, ನಾಡು ಎಂದರೆ ಪ್ರದೇಶ ಅಥವಾ ಭೂಮಿ. ಹೀಗಾಗಿ ಕರುನಾಡು ಎಂದರೆ ಉನ್ನತ ಭೂಮಿ ಅಥವಾ ಎತ್ತರದ ಪ್ರದೇಶ ಎಂಬ ಅರ್ಥ. ಕಾಲಕ್ರಮೇಣ ಈ ಕರುನಾಡು ಎಂಬ ಪದವೇ ಕರ್ನಾಟಕ ಎಂದು ರೂಪಾಂತರಗೊಂಡಿದೆ. ಭೌಗೋಳಿಕವಾಗಿಯೂ ಕೂಡ ಕರ್ನಾಟಕವು ಡೆಕ್ಕನ್ ಪೀಠಭೂಮಿಯ ಓ ಕರ್ನಾಟಕ ಹೃದಯ ಶಿವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಓ ಕರ್ನಾಟಕ ಹೃದಯ ಶಿವ. ಸ್ವತಂತ್ರಿಯರನ್ನು ಬಡಿದೆಚ್ಚರಿಸು, ಕಚಾಡುವರನ್ನು ಕೂಡಿಸಿ ಒಲಿಸು. ಸ್ವತಂತ್ರಿಯರನ್ನು ಬಡಿದೆಚ್ಚರಿಸು, ಕಚಾಡುವರನ್ನು ಕೂಡಿಸಿ ಒಲಿಸು. ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು. ಒಟ್ಟಿಗೆ ಬಾಳುವ ತೆರವಲ್ಲಿ ಹರಸು, ಒಟ್ಟಿಗೆ ಬಾಳುವ ತೆರವಲ್ಲಿ ಹರಸು. ಬಾರಿಸು ಕನ್ನಡವೆಂದು ನವ, ಓ ಕರ್ನಾಟಕ ಹೃದಯ ಶಿವ, ಓ ಕರ್ನಾಟಕ. ನಿಸಾರಾಮದ್ದವರು KS ನಿಸಾರಾಮದ್ದವರು ಹೇಳಿರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಕನ್ನಡಮ್ಮನ ಉತ್ಸವ ನಿತ್ಯೋತ್ಸವ ಆಗಬೇಕು. ಅಂದ್ರೆ ಪ್ರತಿನಿತ್ಯ ನಮ್ಮ ಭಾಷೆ ಉತ್ಸವ ಆಗಬೇಕು, ನಮ್ಮ ಭುವನೇಶ್ವರಿ ಉತ್ಸವ ಆಗಬೇಕು, ನಮ್ಮ ಕವಿಗಳ ಉತ್ಸವ ಆಗಬೇಕು. ಆ ರೀತಿ ಆದಾಗ ಕರ್ನಾಟಕ ಮತ್ತಷ್ಟು ಸಮೃದ್ಧವಾಗುತ್ತೆ, ನಮ್ಮ ಭಾಷೆ ಇನ್ನಷ್ಟು ಶ್ರೀಮಂತವಾಗುತ್ತೆ. ನಾವೆಲ್ಲ ಕೂಡ ಇನ್ನಷ್ಟು ಹೆಮ್ಮೆಯಿಂದ ತಲೆ ಎತ್ಕೊಂಡು ಸಾರ್ವಭೌಮತ್ವದಿಂದ ಬದುಕಲಿಕ್ಕೆ ಸಾಧ್ಯವಾಗುತ್ತೆ. ಬಂಧುಗಳೇ, ನಾವೆಲ್ಲರೂ ಕೂಡ ಕನ್ನಡವನ್ನು ಕಟ್ಟೋ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಮುಂದೆ ಇಡೋಣ, ಕನ್ನಡಕ್ಕೋಸ್ಕರ ಕೈ ಎತ್ತೋಣ, ನಮ್ಮ ಕೈ ಕಲ್ಪವೃಕ್ಷ ಆಗುತ್ತೆ ಅಂತ ಹೇಳ್ತಾ ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸಿ ನಾನು ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಸರ್ವರಿಗೂ ಧನ್ಯವಾದಗಳನ್ನು ಹೇಳುತ್ತಾ, ಇದೇ ರೀತಿಯಾಗಿ ಅತ್ಯಂತ ಉತ್ಸಾಹದಿಂದ ಸರಿಯಾಗಿ 4 ಗಂಟೆಗೆ ಡೊಳ್ಳು ಕುಣಿತ, ತದನಂತರ 5 ಗಂಟೆಗೆ ಮಕ್ಕಳಿಂದ, ನಮ್ಮ ಸ್ಕಂದಗಿರಿಯ ಎಲ್ಲ ಮಕ್ಕಳಿಂದ ವಿವಿಧ ಮನರಂಜನೆ ಕಾರ್ಯಕ್ರಮಗಳು ಇರುವುದರಿಂದ ಇದೇ ಉತ್ಸಾಹ. ಕಾರ್ಯಕ್ರಮ ಮುಗಿದ ನಂತರ ಎಲ್ಲರಿಗೂ ಉಪಹಾರದ ವ್ಯವಸ್ಥೆಯನ್ನು ನೀಡಲಾಗಿದ್ದು ಎಲ್ಲರೂ ಕೂಡ ಅದನ್ನು ಸಂತೋಷದಿಂದ ಸ್ವೀಕರಿಸಿದರು.
ಮುಂದಿನ ಭಾಗದಲ್ಲಿ ಸ್ತಬ್ಧ ಚಿತ್ರಗಳು ಹಾಗೂ ಕಲಾ ತಂಡಗಳು ನಮ್ಮ ಸ್ಕಂದಗಿರಿ ಅಪಾರ್ಟ್ಮೆಂಟ್ನಲ್ಲಿ ಯಾವ ರೀತಿಯಾಗಿ ಮೆರವಣಿಗೆ ಮಾಡಿದವು ಎಂದು ನೋಡೋಣ. ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.